ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ನಾನು ವಿತೌಟ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ನೀವು ಇದನ್ನ ಬಾರ್ಡರ್ ಲೈನ್ ಥರನಾದರೂ ಯೂಸ್ ಮಾಡ್ಬೋದು. ನೋಡಿ, ಈ ಥರ ಹ್ಯಾಂಗಿಂಗ್ ನಮಗೆ ಬೀಡ್ಸ್ಗಳು ಸಿಗುತ್ತೆ. ನೀವು ಇದರಲ್ಲೇ ಇವಾಗ ಮದುವೆ ಹುಡುಗಿ ಬ್ಲೌಸ್ಗೆಲ್ಲ ಹ್ಯಾಂಗಿಂಗ್ ಮಾಡಿರ್ತಾರಲ್ಲ ತೋಳಿಗೆ, ಆ ಥರದ್ದಾದರೂ ನೀವು ಬೀಡ್ಸ್ ತೊಗೋಬೋದು ಅಥವಾ ಈ ಥರದ್ದಾದರೂ ತೊಗೋಬೋದು. ಫಸ್ಟಿಗೆ ನಾನಿಲ್ಲಿ ಅದು ಪೀಸ್ ಬಂದು ನಿಮಗೆ 5 ರೂಪೀಸ್ಗೆ 2 ಅಥವಾ 10 ರೂಪೀಸ್ಗೆ 10 ಆ ಥರ ಇರುತ್ತೆ. ನೋಡ್ಕೋಬೇಕು. ನೋಡ್ಕೊಂಡು ಕ್ರಿಸ್ಟಲ್ ಆದರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ. ಅದರಲ್ಲಿ ಸ್ಟೋನ್ನಲ್ಲೂ ಬರುತ್ತೆ. ನಿಮಗೆ ಚಾಯ್ಸ್ ಯಾವ್ದು ಬೇಕೋ ಅದು ತೊಗೋಬೋದು. ನಾನಿಲ್ಲಿ 6 ಎಳೆ ದಾರನ ಬಟ್ಟೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. 2 ಟೈಮ್ಸ್ ಲಾಕ್ ಮಾಡ್ಕೊಂಬಿಟ್ಟು 1 2 3 4 ಚೈನ್ ಹಾಕ್ತೀನಿ. ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. 4 ಚೈನ್ ಹಾಕಿ ಲಾಕ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಫ್ಲವರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಫ್ಲವರ್ ಬೀಡನ್ನ ನಾನು ಆ್ಯಡ್ ಮಾಡ್ತಿದ್ದೀನಲ್ಲ, ಇದ್ರ ಬದಲು ನೀವು ಸರ್ಕಲ್ ಬೀಡ್ ಆದರೂ ತೊಗೋಬೋದು ಅಥವಾ ಕ್ರಿಸ್ಟಲ್ ಬೀಡ್ಸ್ ಆದರೂ ತೊಗೋಬೋದು. ಇವಾಗ ಕ್ರಿಸ್ಟಲ್ ಹ್ಯಾಂಗಿಂಗ್ ಬೀಡ್ಸ್ ತೊಗೊಂಡಿದ್ರೆ ಕ್ರಿಸ್ಟಲ್ ಬೀಡ್ಸೇ ತೊಗೊಳ್ಳಿ. ಆದಷ್ಟು ಎರಡಕ್ಕೂ ಮ್ಯಾಚ್ ಆಗುತ್ತೆ. ಹಂಗಾಗಿ ಬೀಡ್ ಹಾಕಿಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್. ಇವಾಗ 1 2 3 4 5 6 ಚೈನ್ ಹಾಕ್ತಿದ್ದೀನಿ ನಾನು. 6 ಚೈನ್ ಹಾಕ್ಬಿಟ್ಟು ಸ್ವಲ್ಪ ಬಟ್ಟೆನ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು, ಇಲ್ಲಿ ನೋಡಿ ಲಾಕ್ ಇತ್ತಲ್ಲ, 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಆ ಲಾಕ್ ಮೇಲೆ ಇದನ್ನು ಲಾಕ್ ಮಾಡ್ತೀನಿ. ಈಗ 1 2 3 4 ಮತ್ತೆ 4 ಚೈನ್ ಹಾಕ್ತೀನಿ. ಫಸ್ಟಿಗೆ ಲಾಕ್ ಮಾಡಿದ್ವಲ್ಲ ಅದ್ರ ಮೇಲೆ ಲಾಕ್ ಮೇಲೆ 2 ಲಾಕ್ ಇತ್ತಲ್ಲ, ಅದ್ರ ಫಸ್ಟ್ನೇದು ಬಿಟ್ಟು 2ನೇದ್ರ ಮೇಲೆ ಲಾಕ್ ಮಾಡಿದೆ. ಇವಾಗ ಫ್ರಂಟ್ ಸೈಡಿಂದ ಈ ಥರ ಕಾಣುತ್ತೆ. ಇವಾಗ ಈ 4 ಚೈನ್ ಏನು ಹಾಕಿದ್ವಲ್ಲ ಅಲ್ಲಿಗೆ ನಾನು ಪಿಕೌಟ್ ಮಾಡ್ತೀನಿ. ನೋಡಿ, 1 2 3 ಚೈನ್ ಹಾಕಿಬಿಟ್ಟು ಈ 4 ಚೈನ್ ಇತ್ತಲ್ಲ ಅದ್ರ ಒಳಗಡೆಗೆ ನಾನು ಒಂದು ಪಿಕೌಟ್ ಮಾಡಿದೆ. ಒಂದು ಕಂಬ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಅಲ್ಲಿ ಹಿಂದ್ಗಡೆ ಏನು 6 ಚೈನ್ ಹಾಕಿದ್ವಲ್ಲ ಅದರೊಳಗಡೆಗೆ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಮತ್ತೆ 3 ಚೈನ್ ಹಾಕಿ ಮತ್ತೆ ಇಲ್ಲಿ ನಾನು ಪಿಕೌಟ್ ಮಾಡಿದೆ. ಇದೇ ಥರ ನಾನಿಲ್ಲಿ 5 ಪಿಕೌಟ್ಸ್ಗಳನ್ನ ಮಾಡ್ತೀನಿ. ನೋಡಿ, 3ನೇ ಪಿಕೌಟ್ ಆಯಿತು. ಅಂದರೆ ನಾವು ಬೇಸ್ ಲೈನ್ನಲ್ಲಿ 4 ಚೈನ್ ಹಾಕಿ ಮತ್ತೆ ಬೀಡ್ ಹಾಕಿ ತಿರುಗಿಸ್ಕೊಂಡು ಮತ್ತೆ 6 ಚೈನ್ ಹಾಕಿ 4 ಚೈನ್ ಹಾಕಿದ್ವಲ್ಲ, ಆ 4 ಚೈನ್ನ ಇಲ್ಲಿ ಕಂಬ ಅಂತ ಟ್ರಿಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿಕೊಂಡು ನಾನು ಟೋಟಲಾಗಿ 5 ಪಿಕೌಟ್ಸ್ಗಳನ್ನ ಮಾಡ್ತೀನಿ. 5 ಪಿಕೌಟ್ಸ್ ಆದಮೇಲೆ ನೋಡಿ, ಇವಾಗ 5ನೇ ಪಿಕೌಟ್ನ ನಾನು ಹಾಕ್ತಾಯಿದ್ದೀನಿ. ಇಲ್ಲಿ ನಾವು ಏನು ಟ್ರಿಬಲ್ ಕ್ರೋಶೆ ಹಾಕ್ತೀವಲ್ಲ ಸ್ವಲ್ಪ ಲೆಂತಿ ಹಾಕೋದ್ರಿಂದ ಆರ್ಚಿನಿದೆ, ಬ್ರಾಡಾಗಿರುತ್ತೆ, ದೊಡ್ಡದಾಗಿ ಕಾಣುತ್ತೆ. ಇವಾಗ ಇಲ್ಲಿ ನಾನು ಸ್ವಲ್ಪ ದಾರನ ಮೇಲೆ ಎತ್ಕೊತೀನಿ. 5 ಕಂಬ ಅಂದರೆ 5 ಪಿಕೌಟ್ಸ್ ಆದಮೇಲೆ 1 2 3 4 5 ಪಿಕೌಟ್ ಆದಮೇಲೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡು ನಾನು ತೋರಿಸಿದಲ್ಲ ಈ ಬೀಡನ್ನ ಅಂದರೆ ಈ ಹ್ಯಾಂಗಿಂಗ್ ಬೀಡನ್ನ ನಾನು ಇಲ್ಲಿ ಆರಾಮಾಗಿ ಸೂಜಿ ತೂರಿಸ್ಬಿಟ್ಟು ಅದ್ರ ಒಳಗಡೆಗೆ ನಾನು ಇದನ್ನು 6 ಎಳೆ ದಾರದೊಳಗಡೆಗೆ ಪೋಣಿಸ್ಕೊತೀನಿ. 6 ಎಳೆ ದಾರದಲ್ಲಿ ಪೋಣಿಸ್ಕೊಂಡು ಈಗ ಲಾಕ್ ಏನು ಬೇಡ, ಡೈರೆಕ್ಟಾಗಿ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಮತ್ತು ಈ 6 ಚೈನ್ ಇತ್ತಲ್ಲ, ಆ 6 ಚೈನ್ ಇತ್ತಲ್ಲ ನೋಡಿ, ಅಲ್ಲಿಗೆ ಮತ್ತೆ ಇಲ್ಲಿ ನಾನು ಮತ್ತೆ ಟ್ರಿಬಲ್ ಕ್ರೋಶೆನ ಹಾಕ್ತೀನಿ. 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಹಾಕಿಬಿಟ್ಟು 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿಬಿಟ್ಟು ಪಿಕೌಟ್ ಮಾಡ್ತೀನಿ. ಇಲ್ಲಿನೂ ಸಹ ನಾನು 5 ಪಿಕೌಟ್ಸ್ಗಳನ್ನ ಮಾಡ್ತೀನಿ. 5 ಕಂಬ ಹಾಕಿಬಿಟ್ಟು 5 ಪಿಕೌಟ್ಸ್ ಮಾಡ್ತೀನಿ. ಇವಾಗ 3ನೇದಾಯಿತು. 3ನೇ ಪಿಕೌಟ್ಸ್ ಹಾಕ್ತಾಯಿದ್ದೀನಿ. ಇವಾಗ ಇದೇ ಥರನೇ ನಾನು ಆಗಲೇ ಹೇಳ್ದಂಗೆ ಆ ಕಡೆಗೂ 5 ಪಿಕೌಟ್ಸ್ ಬರುತ್ತೆ, ಈ ಕಡೆಗೂ 5 ಪಿಕೌಟ್ಸ್ ಬರುತ್ತೆ. ತುಂಬ ಈಸಿಯಾಗಿ ಹಾಕ್ಬೋದು. ಬಿಗಿನರ್ಸ್ ಅಂತೂ ತುಂಬ ಈಸಿ ಆಗ್ಬೋದು. ಬಿಗಿನರ್ಸಿಗೆ ನಾನು ಟ್ರಿಬಲ್ ಕ್ರೋಶೆ ಹಾಕೋದು ಕಷ್ಟ ಅನಿಸ್ತು ಅಂದರೆ ನೀವು ಇಲ್ಲಿ ಕಂಬಗಳನ್ನ ಹಾಕ್ಬೋದು. ನಾನು ಹೇಳಿದ್ನಲ್ಲ ಹ್ಯಾಂಗಿಂಗ್ ಬೀಡ್ಸ್ನಲ್ಲಿ ಇನ್ನೊಂದು ಥರ ನನ್ನ ಸೀರೆಗೆ ಹಾಕಿಬಿಟ್ಟು ನಾನು ತೋರಿಸ್ತೀನಿ. ನೆಕ್ಸ್ಟು ಆ ಥರದ ಬೀಡ್ಸ್ ತೊಗೊಂಡು ಬಂದು ಸೀರೆಗೆ ಏನು ನಾವು ಬ್ರೈಡಲ್ ಸ್ಯಾರಿಗೆ ಬೀಡ್ಸ್ಗಳನ್ನೆಲ್ಲ ಹಾಕ್ತಾರಲ್ಲ, ಅದಕ್ಕೆ ಏನಂತಾರಂತ ನನಗೆ ಅಷ್ಟೊಂದು ಗೊತ್ತಿಲ್ಲ. ಆ ಬೀಡ್ಸ್ನಲ್ಲಿ ಹಾಕ್ಬಿಟ್ಟು ತೋರಿಸೋಣ ಅಂತ ಇದ್ದೀನಿ. ಇಲ್ಲಿ ನೋಡಿ, ನಾನು ಇವಾಗ ಲಾಸ್ಟ್ನೇದು ಟ್ರಿಬಲ್ ಕ್ರೋಶೆನ ಹಾಕ್ತೀನಿ.
ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕಿಬಿಟ್ಟು ಲಾಕ್ ಮಾಡ್ತೀನಿ. ಲಾಕ್ ಮಾಡಿದ ಮೇಲೆ ಈ ಕಡೆಗೂ 5 ಈ ಕಡೆಗೂ 5 ಮತ್ತು ಬೇಸ್ ಲೈನಲ್ಲಿ ಬಂದು ನಮಗೆ 4 ಚೈನ್ ಇದೆಯಲ್ಲ ಅದನ್ನು ಸಹ ಬರಬೇಕು. ಹಂಗಾಗಿ ನಮಗೆ ಇಲ್ಲಿ ನಾನು ಮತ್ತೆ ಒಂದು ಟ್ರಿಬಲ್ ಕ್ರೋಶೆನ ಹಾಕ್ತೀನಿ. ಅಂದರೆ 4 ಚೈನ್ ಹಾಕೋಕ್ಕಾಗಲ್ಲ, ಟ್ರಿಬಲ್ ಕ್ರೋಶೆ ಹಾಕ್ತೀನಿ. ನೋಡಿ ಇಲ್ಲಿ ಇದೆಲ್ಲ ಅದನ್ನು ನಾನು ಕವರ್ ಮಾಡಬೇಕು. ಹಂಗಾಗಿ ಸೂಜಿ ಮೇಲೆ 2 ಸರಿ ದಾರ ತೊಗೋಬೇಕು. ಇಲ್ಲಿ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೇ ನಾವಿವಾಗ ಟ್ರಿಬಲ್ ಕ್ರೋಶೆ ಹಾಕ್ತೀನಿ. ಚಿಕ್ಕದಾಗಿ ಎಳಿತೀನಿ, ಅಂದರೆ ತುಂಬ ಲೆಂತಿ ಬೇಡ. 4 ಚೈನ್ ಎಷ್ಟು ಬರುತ್ತೋ ಅಷ್ಟು ಗ್ಯಾಪಿಗೆ ಕರೆಕ್ಟಾಗಿ ಕಂಬ ಹಾಕಿಬಿಟ್ಟು ಇವಾಗ ಇಲ್ಲಿ ಲಾಕ್ ಮಾಡ್ತೀನಿ ಬಟ್ಟೆಗೆ. ಈ ಫಸ್ಟ್ನೇ ಆರ್ಚು ನಾನು ತುಂಬ ಸ್ಲೋ ಆಗಿ ತೋರಿಸಿದ್ದೀನಿ, ಯಾಕಂದರೆ ಸೆಕೆಂಡ್ ಆರ್ಚ್ ಹಾಕುವಾಗ ನನ್ನ ವೀಡಿಯೋದು ಕ್ಲಿಪ್ಪು ಮಿಸ್ ಆಗಿಬಿಟ್ಟು ಡಿಲೀಟ್ ಆಗೋಗ್ಬಿಟ್ಟಿದೆ. ಹಂಗಾಗಿ ಇಲ್ಲಿ ನಾನು ಆರ್ಚ್ ತೋರಿಸಿದ್ದೀನಲ್ಲ ಇದೇ ಥರನೇ ಸೆಕೆಂಡ್ ಆರ್ಚಿಗೂ ನಾನು 5 ಏನು ಪಿಕೌಟ್ ಆದಮೇಲೆ ಈ ಹ್ಯಾಂಗಿಂಗ್ ಬೀಡ್ಸ್ ಹಾಕಿಬಿಟ್ಟು ಅದನ್ನೇನು ಲಾಕ್ ಬೇಡ, ಮತ್ತು ಹಾಗೆಯೇ ಡೈರೆಕ್ಟಾಗಿ ಮತ್ತೆ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಮತ್ತು ನಾನು 5 ಪಿಕೌಟ್ಸ್ಗಳನ್ನ ಹಾಕಿಬಿಟ್ಟು ಅಲ್ಲಿ 4 ಚೈನ್ ಬರೋದಕ್ಕೋಸ್ಕರ ನಾನು ಮತ್ತೆ ಅಲ್ಲಿ ಟ್ರಿಬಲ್ ಕ್ರೋಶೆ ಹಾಕಿ ಬಟ್ಟೆಗೆ ಲಾಕ್ ಮಾಡಿದ್ದೀನಲ್ಲ ಅದೇ ಥರ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಬಟ್ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ, ಹಂಗಾಗಿ ಇದು ಇಲ್ಲಿ ಬರೋದಂಥ ಅರ್ಧ ಆರ್ಚ್ ಮಾತ್ರ ಬಂದಿದೆ. ನೀವು ನೋಡ್ಬೋದು. ಇವಾಗ 4 ಚೈನ್ ಹಾಕ್ತೀನಿ, ಲಾಕ್ ಮಾಡ್ತೀನಿ. 4 ಚೈನ್ ಹಾಕಿ ಲಾಕ್ ಆದಮೇಲೆ ಮತ್ತು ನಾನಿವಾಗ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಫ್ಲವರ್ ಬೀಡು ಅಥವಾ ನೀವು ಸರ್ಕಲ್ ಬೀಡ್ ಆದರೂ ತೊಗೋಬೋದು. ನಾನು ಹೇಳಿದ್ನಲ್ಲ ಕ್ರಿಸ್ಟಲ್ ಬೀಡ್ ನಾನು ಹ್ಯಾಂಗಿಂಗ್ ಹಾಕಿರೋದ್ರಿಂದ ಕ್ರಿಸ್ಟಲ್ ಬೀಡ್ ತೊಗೊಳ್ಳಿ. ನನ್ನ ಹತ್ರ ಕ್ರಿಸ್ಟಲ್ ಬೀಡ್ ಖಾಲಿಯಾಗಿತ್ತು ಅಂತ ನಾನು ಫ್ಲವರ್ ಬೀಡ್ ಹಾಕಿ ತೋರಿಸಿದ್ದೀನಿ. ಫ್ಲವರ್ ಬೀಡನ್ನ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಅದರ ಹಿಂದುಗಡೆಗೆ 6 ಚೈನ್ಗಳನ್ನ ಹಾಕಬೇಕು. ಇಲ್ಲಿ 6 ಚೈನ್ಗಳನ್ನ ಹಾಕಬೇಕು. 1 2 3 4 5 6 ಚೈನ್ ಹಾಕ್ತೀನಿ. ಸ್ವಲ್ಪ ಬಟ್ಟೆನ ತಿರುಗಿಸ್ಕೊಂಡ್ಬಿಟ್ಟು ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಅದ್ರ ಮೇಲೆ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಮತ್ತೆ 4 ಚೈನ್ ಹಾಕ್ತೀನಿ. 1 2 3 4 ಚೈನ್ ಹಾಕಿಬಿಟ್ಟು ಫಸ್ಟಿಗೆ ಮತ್ತೆ ಅಲ್ಲಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡಾಗ ಇಲ್ಲಿ ಏನು 4 ಚೈನ್ ಹಾಕಿದ್ವಲ್ಲ ಈಗ ಅದಕ್ಕೆ ನಾವು ಒಂದು 3 ಚೈನ್ ಹಾಕಿಬಿಟ್ಟು ಪಿಕೌಟ್ ಮಾಡ್ತೀನಿ. ಅದು ಕಂಬ ಅಂತ ಕನ್ಸಿಡರ್ ಮಾಡ್ಕೋಬೇಕು ನೀವು. ಮತ್ತು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಈ 6 ಚೈನ್ ಒಳಗಡೆಗೆ ನಾನಿಲ್ಲಿ ಇನ್ನೂ 4 ಅಂದರೆ ಫಸ್ಟಿಗೆ ಇವಾಗ ಒಂದು ಆಯ್ತಲ್ಲ ಇನ್ನೂ 4 ಪಿಕೌಟ್ಸ್ಗಳನ್ನ ಹಾಕ್ತೀನಿ. ಕಂಬ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಕಂಬ ಹಾಕ್ತೀನಿ. ಸ್ವಲ್ಪ ವಿಡಿಯೋ ಬ್ಯಾಕ್ ಸೈಡ್ ಸ್ವಲ್ಪ ಹಿಂದ್ಗಡೆ ಹೋಗ್ಬಿಟ್ಟಿದೆ, ಹಂಗಾಗಿ ನಾನಿಲ್ಲಿ ಹೇಳ್ತಾ ಇರೋದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ, ನೀಟಾಗಿ ಗೊತ್ತಾಗುತ್ತೆ ನಿಮಗೆ. 3 ಸರಿ ಇವಾಗ 3ನೇ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ. ಇದೇ ಥರನೇ ಇಲ್ಲಿ ಮಾಡಿಬಿಟ್ಟು ನಾನು ಇವಾಗ ಒಂದು ಕ್ರಿಸ್ಟಲ್ ಬೀಡ್ ನೋಡಿ ಹಾಕಿಬಿಟ್ಟು 5 ಹಾಕಿದ್ಮೇಲೆ ಒಂದು ಕ್ರಿಸ್ಟಲ್ ಬೀಡ್ ಹಾಕಿದ್ದೀನಿ. ಆ ಕ್ಲಿಪ್ ಅಲ್ಲಿಂದ ಮಿಸ್ ಆಗಿದೆ, ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ. ಹಂಗಾಗಿ ಇಲ್ಲಿ ನೋಡ್ಬೋದು ಡಿಸೈನ್ ಬಂದು ಈ ಥರ ಇರುತ್ತೆ. ನಿಮಗೆ ಕುಚ್ಚಿರೋದಿಲ್ಲ, ಜಸ್ಟ್ ಒಂದು ಬಾರ್ಡರ್ ಲೈನ್ ಡಿಸೈನ್ ಬಂದು ಹ್ಯಾಂಗಿಂಗ್ ಈ ಥರ ಇರುತ್ತೆ. ಈ ಥರದ್ದು ನಿಮಗೆ ಸಿಕ್ಕಿಲ್ಲ ಅಂದರೆ ಬೇರೆ ಯಾವುದಾದ್ರೂ ನೀವು ಯೂಸ್ ಮಾಡ್ಕೊಂಡು ಈ ಡಿಸೈನ್ನ ಕಂಪ್ಲೀಟ್ ಮಾಡ್ಬೋದು. ಹ್ಯಾಂಗಿಂಗ್ಸ್ ಇರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಇದನ್ನು ಹೇಳಿದ್ನಲ್ಲ ನಾನು ಸೀರೆಗೆ ಹಾಕ್ಕೊಂಡ್ಬಿಟ್ಟು ನಾನು ನಿಮಗೆ ಫುಲ್ಲು ಸ್ಯಾರಿಗೆ ಹಾಕಿದ ಮೇಲೆ ನಿಮಗೊಂದು ಐಡಿಯಾ ಬರುತ್ತೆ ಹೇಗೆ ಕಾಣುತ್ತೆ ಅಂತ. ಆದಷ್ಟು ಬೇಗ ನಾನು ಹಾಕಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನೋಡಿ ಇಲ್ಲಿ ನಾನು ಕ್ರಿಸ್ಟಲ್ ಬೀಡ್ಸ್ ತೊಗೊಂಡಿದ್ದೀನಿ ಆರೆಂಜ್ ಕಲರು. ಇದರಲ್ಲಿ ಎಲ್ಲ ಥರನೂ ಕಲರ್ಸ್ ಸಿಗುತ್ತೆ, ನೀವು ಡಬಲ್ ಕಲರ್ ಸಿಗುತ್ತೆ, ಆಮೇಲೆ ಮಲ್ಟಿ ಕಲರ್ನಲ್ಲೂ ಸಿಗುತ್ತೆ. ಆ ಥರ ಹಾಕ್ಬೋದು. ಇಲ್ಲಿ ಸ್ಟೋನ್ ಚೈನು ಬಾಲ್ ಚೈನು ಸಹ ನೀವು ಅಂಟಿಸ್ಬೋದು. ಇದನ್ನು ಬ್ರೈಡಲ್ ಸ್ಯಾರೀಸ್ಗೆ ನೀವು ಹಾಕಿಕೊಟ್ರೆ ಇಲ್ಲಿ ಗೋಲ್ಡ್ ಚೈನು ಬಾಲ್ ಚೈನ್ ಹಾಕಿದರೆ ನೀವು ಇದಕ್ಕೆ ಚಾರ್ಜ್ ಮಾಡ್ಬೋದು. ಅಂದರೆ ಒಂದು 500ಇಂದ 600ವರೆಗೂ ಚಾರ್ಜ್ ಮಾಡಿ. ಯಾಕಂದರೆ ಕ್ರಿಸ್ಟಲ್ ಬೀಡ್ಸು ಎಲ್ಲದೂ ಕಾಸ್ಟ್ಲಿ ಇರೋದ್ರಿಂದ ಈ ಹ್ಯಾಂಗಿಂಗ್ಸ್ ಎಲ್ಲ ಕಾಸ್ಟ್ಲಿ ಇರೋದ್ರಿಂದ ಹಾಕಬೇಕಾಗುತ್ತೆ. ಅಷ್ಟು 500ಇಂದ 700ವರೆಗೂ ನೀವು ಚಾರ್ಜ್ ಮಾಡ್ಬೋದು. ಕುಚ್ಚು ಕಟ್ಟಬೇಡ್ರಿ ಅಂದರೆ ಈ ಥರ ಹಾಕ್ಕೊಡಿ, ಮತ್ತು ಚಾರ್ಜ್ ಅಷ್ಟು ಮಾಡ್ಬೋದು. ಸ್ಟೋನ್ ಚೈನ್ ಏನು ಬೇಡ ಅಂದರೆ ಇದಕ್ಕೊಂದು 400 ಒಳಗಡೆ ನೀವು ಚಾರ್ಜ್ ಮಾಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.